ಕಣ್ಣಿನ ಸಮಸ್ಯೆ. ಕಣ್ಣಿನ ಸಮಸ್ಯೆ ಬಂದಾಗ ಆಕಾಶ ವಾಯು ಕಲ್ತ್ರೆ. ತದನಂತರ ಕಣ್ಣಿನ ಸಮಸ್ಯೆ ದೂರದೃಷ್ಟಿನೋ, ಸಮೀಪ ದೃಷ್ಟಿನೋ, ಕಣ್ಣು ನಿಮ್ಮ ಐ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ, ಸರಿಯಾಗಿ ದೃಷ್ಟಿ ಇಲ್ಲ ಅಂತಂದ್ರೆ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿದೆ. ಅಗ್ನಿ ಇದ್ರೆ ಏನಾಗುತ್ತೆ? ಕ್ರಿಯೇಟ್ ಅ ಫೈರ್ ಇತ್ತಂದ್ರೆ ನಿಮ್ಮ ಕಣ್ಣಿನ ದೃಷ್ಟಿ ಸರಿ ಇರುತ್ತೆ. ಅಗ್ನಿ ಸರಿ ಇಲ್ಲದ ಕಾರಣ ನೀವು ಅಗ್ನಿಯನ್ನ ರೈಸ್ ಮಾಡಬೇಕು ಮತ್ತೆ ಜಲತತ್ವವನ್ನ ಕಮ್ಮಿ ಮಾಡಬೇಕು. ಅದರ ಜೊತೆಗೆ ನಾವು ಕಳೆದ ಕ್ಲಾಸ್ಗಳಲ್ಲಿ ಇದು ನೆಕ್ ಪೇನ್ ಬಗ್ಗೆ ಮಾತಾಡಿದ್ವಿ. ನೆಕ್ ಪೇನ್ ಅಲ್ಲಿ ಆಕಾಶ ವಾಯು ಅಗ್ನಿ ಕಲ್ತಿವಿ. ಅದರ ಜೊತೆಗೆ ಜಲತತ್ವ ಈ ತರ ಆಗ್ತಾ ಇದೆ ಅಂತಂದ್ರೆ ಸ್ಟಿಫ್ನೆಸ್ ಆಗಿದೆ ಅಂದ್ರೆ ಆಕಾಶ ಪರ್ಪಲ್ ಹಾಕಿದ್ವಿ, ವಿಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕಿದ್ವಿ, ಅಗ್ನಿಗೆ ಸ್ಕೈ ಬ್ಲೂ ಕಲರ್ ಹಾಕಿದ್ವಿ, ಹೌದಲ್ವಾ? ಜಲತತ್ವ ಕಮ್ಮಿ ಮಾಡ್ಲಿಕ್ಕೆ ಮತ್ತೆ ನೀವು ಸರ್ವೈಕಲ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಅನ್ನು ಹಾಕ್ಬಹುದು. ಆದ್ರೆ ಸ್ಟಿಫ್ನೆಸ್ ಇರುತ್ತಲ್ವಾ, ಈ ತರ ಆಗ್ತಾ ಇರಲ್ಲ. ನೀವು ಇಲ್ಲಿ ಜಲತತ್ವ ಕಮ್ಮಿ ಮಾಡ್ತೀನಿ ಅಂತ ಹೇಳಿ ಯೆಲ್ಲೋ ಕಲರ್ ಹಾಕ್ಬಿಟ್ರೆ ಕೆಲವೊಂದ್ಸಲ ಏನಾಗುತ್ತೆ, ಯೆಲ್ಲೋ ಕಲರ್ ಅರ್ಥ ಆಗಿನೂ ವರ್ಕ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಜಲತತ್ವ ಕಮ್ಮಿ ಮಾಡೋದ್ ಬೇಕಾಗಿಲ್ಲ. ನೀವು ಅಗ್ನಿ ತತ್ವವನ್ನೇ ರೈಸ್ ಮಾಡಿಬಿಡಿ. ಇಲ್ಲ ಸರ್ ನಾ ಜಲತತ್ವ ಸಿಕ್ಕಾಪಟ್ಟೆ ಇದೆ ಅಂದ್ರೆ ಯು ಕ್ಯಾನ್ ಪ್ರೆಸ್ K3 ಅಕುಪಂಚರ್ ಪಾಯಿಂಟ್ K3 ಅಂತ ಗೂಗಲ್ ಮಾಡಿದ್ರೆ ಕಾಲಲ್ಲಿ ತೋರಿಸುತ್ತೆ. ಅದನ್ನ ನೀವು 20 ಟೈಮ್ ಪ್ರೆಸ್ ಮಾಡಿ. ಸ್ಟಿಫ್ನೆಸ್ ಇದೆ, ಕಿಡ್ನಿ ಕೋಲ್ಡ್ನೆಸ್ ಇದೆ ಅಂದ್ರೆ ಯು ಕ್ಯಾನ್ ಪ್ರೆಸ್ K3. ನಾನು ಅವಾಗ ಹೇಳಿದ್ನಲ್ವಾ, ಕೋಲ್ಡ್ನೆಸ್ ಇಂದ ಕಿಡ್ನಿ ಸ್ಟೋನ್ ಆಗಿತ್ತು ಅಂತಂದಾಗ K3 ಪ್ರೆಸ್ ಮಾಡಿದೆ. ಅದೇ ಈಟ್ ಇಂದ ಕಿಡ್ನಿ ಸ್ಟೋನ್ ಆಗಿತ್ತು ಅಂದ್ರೆ K10 ಪ್ರೆಸ್ ಮಾಡಕ್ ಹೇಳ್ತೀನಿ. ಹತ್ತನಿಗಾಗಿರೋದು ಕೋಲ್ಡ್ನೆಸ್ ಇಂದ, ಅವಾಗ ನಾನು ಏನ್ ಮಾಡಿದೆ, K3 ಪ್ರೆಸ್ ಮಾಡಿ ಸಿಂಗಲ್ ಪಾಯಿಂಟ್ ಹಾಕಿ ಕಲರು ಪ್ರೆಷರು ಏನೇನ್ ಗೊತ್ತಿತ್ತು ಅದನ್ನೆಲ್ಲ ಮಾಡಿದೆ. ಆನ್ ದಿ ಸ್ಪಾಟ್ ರಿಲೀಫ್ ಸಿಗ್ಬೇಕಾಗಿತ್ತು ಆತನಿಗೆ. ಅದೇ ಕಿಡ್ನಿ ಈಟ್ ಇಂದ ಬಂದಿತ್ತು ಅಂದ್ರೆ ನಾನು K10 ಅನ್ನ ಪ್ರೆಸ್ ಮಾಡಿಬಿಟ್ಟು ಗ್ರೀನ್ ಕಲರ್ ಅನ್ನ ಹಾಕ್ಬಿಟ್ಟು ಬರ್ತಿದ್ದೆ. ಇಲ್ಲಿ ಏನಾಗಿದೆ, ಸರ್ವೈಕಲ್ ನಿಮ್ಮ ನೆಕ್ ಮೂವ್ ಆಗ್ತಾ ಇಲ್ಲ ಅಂತಂದ್ರೆ ಅಗ್ನಿಯನ್ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ನಾಳೆ ಪೃಥ್ವಿ ಬರುತ್ತಲ್ವಾ, ಪೃಥ್ವಿಯಲ್ಲಿ ಕಲಿತೀರಾ. ಪೃಥ್ವಿಯಲ್ಲಿ ಕಮ್ಮಿ ಮಾಡಬೇಕು, ಆರೆಂಜ್ ಕಲರ್ ಯೂಸ್ ಮಾಡೋದು ಪೃಥ್ವಿಯಲ್ಲಿ ಕಲಿತೀರಾ. ಇವತ್ತು ಜಲತತ್ವದಲ್ಲಿ ಜಲತತ್ವವನ್ನ ಕಮ್ಮಿ ಮಾಡೋಣ. ಎಲ್ಲಿ? ಕಿಡ್ನಿ ಮತ್ತು UV ಅಲ್ಲಿ. ಕಿಡ್ನಿಗೆ ಸ್ಕೈ ಬ್ಲೂ ಕಲರ್ ಹಾಕಿದ್ರು ಕೂಡ ವರ್ಕ್ ಆಗುತ್ತೆ. ಫ್ರೋಜನ್ ಶೋಲ್ಡರ್ ಎತ್ತಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲೂ ಕೂಡ ಕೋಲ್ಡ್ನೆಸ್ ಆಗಿರುತ್ತೆ. ಇಲ್ಲಿ ಅಕುಪಂಚರ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಂಗ್ ಮೆರಿಡಿಯನ್ ಜಾಸ್ತಿ ವರ್ಕ್ ಮಾಡುತ್ತೆ. ನಿಮ್ಗೆ ಈ ಭಾಗದಲ್ಲಿ ತೊಂದರೆ ಬಂದಿದೆ ಅಂದ್ರೆ ಒಂದು ಲಂಗ್ ಆರ್ ಲಾರ್ಜ್ ಇಂಟೆಸ್ಟೈನ್ ಆರ್ ಸ್ಮಾಲ್ ಇಂಟೆಸ್ಟೈನ್. ಫ್ರೋಜನ್ ಶೋಲ್ಡರ್ ಕೈ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾಂಗ್ ಕ್ರಿಯೇಟ್ ಮಾಡ್ಬೇಕು ನಾವು. ನೀವು ಮುಂದೆ ಸಿಂಗಲ್ ಪಾಯಿಂಟ್ ಹೇಳ್ಕೊಡುವಾಗ ನಾನು ಇದನ್ನ ಹೇಳ್ಕೊಡ್ತೀನಿ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾಂಗ್ ಡೆಫಿಷಿಯನ್ಸಿ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಈಟ್ ಕಮ್ಮಿ ಆಯ್ತಂದ್ರೆ ನಿಮ್ಗೆ ಫ್ರೋಜನ್ ಶೋಲ್ಡರ್ ಆಗುತ್ತೆ. ಯಾಕೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯಾಂಗ್ ವಿಂಡ್ ಕಮ್ಮಿ ಬೀಳುತ್ತಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಹಾರ್ಟ್ ಅನ್ನ ಕಂಟ್ರೋಲ್ ಮಾಡೋರು ಲಿವರ್ ಅಂಡ್ ಗಾಲ್ ಬ್ಲಾಡರ್ ಕ್ರಿಯೇಷನ್ ಕಂಟ್ರೋಲ್ ಸೈಕಲ್ ಅಂತ ಬರುತ್ತೆ. ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಗೆ ಲಿವರ್ ಅಂಡ್ ಗಾಲ್ ಬ್ಲಾಡರ್ ವಿಂಡ್ ಹೋಗಿ ತಲುಪಿಲ್ಲ ಅಂತಂದ್ರೆ ಸಫಿಸಿಯೆಂಟ್ ಆಗಿ ವಿಂಡ್ ಸಿಕ್ಕಿಲ್ಲ ಸ್ಮಾಲ್ ಇಂಟೆಸ್ಟೈನ್ ಗೆ, ಲಾರ್ಜ್ ಇಂಟೆಸ್ಟೈನ್ ಗೆ, ಹಾರ್ಟ್ ಗೆ ಅಂದಾಗ ಏನಾಗುತ್ತೆ, ಫ್ರೋಜನ್ ಶೋಲ್ಡರ್ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಕೈ ಮೇಲೆ ಎತ್ತಬೇಕಂದ್ರೆ ನೋವು ಕಂಡು ಬರುತ್ತೆ. ನೀವು ಕಲರ್ ಥೆರಪಿ, ಬೇಸಿಕ್ ಕಲರ್ ಥೆರಪಿಯಲ್ಲಿ ಏನ್ ಮಾಡ್ತೀರಲ್ವಾ ಅದನ್ನು ಮಾಡಿ. ಅದ್ರ ಜೊತೆಗೆ ನೀವು ಆಲ್ರೆಡಿ ಮೆರಿಡಿಯನ್ ಬಗ್ಗೆ ಒಂದಿಷ್ಟು ಕಲ್ತೀರಿ ಅಂತಂದ್ರೆ ನೀವು ಮೆರಿಡಿಯನ್ ವ್ಯೂ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಲಂಗ್ ಅನ್ನ ಅಗ್ನಿ ಕ್ರಿಯೇಟ್ ಮಾಡಿ, ಹೌದಲ್ವಾ? ನಿಮ್ಗೆ ಇಲ್ಲಿ ಯಾವ್ಯಾವ ಮೆರಿಡಿಯನ್ ಹೋಗಿದೆ, ಲಂಗ್ ಹೋಗಿದೆ, ಲಾರ್ಜ್ ಇಂಟೆಸ್ಟೈನ್ ಹೋಗಿದೆ, ಸ್ಮಾಲ್ ಇಂಟೆಸ್ಟೈನ್ ಹೋಗಿದೆ. ಮೆರಿಡಿಯನ್ ವ್ಯೂ ಪಾಯಿಂಟ್ ನನ್ಗೆ ಗೊತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಸಾಧ್ಯ ಆದ್ರೆ ಹಾರ್ಟಿಗೂ ಕೂಡ ಸ್ಕೈ ಬ್ಲೂ ಕಲರ್ ಹಾಕ್ಬೋದು, ಏನು ತೊಂದರೆ ಆಗಲ್ಲ. ಯಾಂಗ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ನೀವು ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲ ಪ್ರೆಸ್ ಮಾಡಿ. ಮೆರಿಡಿಯನ್ ಪಾಯಿಂಟ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ, ಸರಿನಾ? ಮೆರಿಡಿಯನ್ ಅಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಜಲತತ್ವ ಕಮ್ಮಿ ಮಾಡ್ಲಿಕ್ಕೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಇದ್ದೀರಿ, ಅಗ್ನಿ ತತ್ವ ರೈಸ್ ಮಾಡ್ಲಿಕ್ಕೆ ಸ್ಕೈ ಬ್ಲೂ ಯೂಸ್ ಮಾಡ್ತಾ ಇದ್ದೀರಿ.
ನಿಮಗೆ ಎಷ್ಟು ವಿದ್ಯೆಗಳು ಗೊತ್ತಿದೆ, ನೀವು ಎಷ್ಟು ಥಿಂಕ್ ಮಾಡ್ತೀರಲ್ವ ಅದನ್ನೆಲ್ಲ ಅಪ್ಲೈ ಮಾಡಿ, ಏನು ತೊಂದರೆ ಆಗಲ್ಲ. ನಿಮ್ಗೆ ಬೆಸ್ಟ್ ಥಿಂಕ್ ಮಾಡಿಬಿಟ್ಟು ರಿಸಲ್ಟ್ ಕೊಡ್ಬೇಕು. ಇನ್ನು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಫೈರ್ ಮತ್ತೆ ಪೃಥ್ವಿ ತತ್ವ ಕಮ್ಮಿ ಮಾಡೋದು. ಇವಾಗ ಸ್ಮಾಲ್ ಇಂಟೆಸ್ಟೈನ್ ಮೇಲೆ ಹತ್ಲಿಕ್ಕೆ ಆಗಲ್ಲ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕೂಡ ಪೃಥ್ವಿ ಜಾಸ್ತಿ ಆಗಿರ್ಬೋದು. ಪೃಥ್ವಿ ಕಮ್ಮಿ ಮಾಡ್ಲಿಕ್ಕೆ ಯು ಕ್ಯಾನ್ ಅಪ್ಲೈ ಆರೆಂಜ್ ಕಲರ್. ಥಿಂಕ್ ಡಿಫರೆಂಟ್. ನಾನು ಎಷ್ಟೇ ಹೇಳ್ಕೊಟ್ಟಿದ್ದೀನಿ ಅಂತಂದ್ರು ಕೂಡ ನೀವೇ ಥಿಂಕ್ ಮಾಡಿ ಹಾಕೋರಿಗೂ ಅದು ಫುಲ್ಫಿಲ್ ಆಗಲ್ಲ. ಹಾಗಾಗಿ ಥಿಂಕ್ ಮಾಡಬೇಕು ಡಿಫರೆಂಟ್ ವೇ ಅಲ್ಲಿ. ನೀವೇನ್ ಕಲ್ತಿರ್ತೀರಲ್ವಾ ಅದರ ವೇ ಅಲ್ಲಿ. ಇಲ್ಲ ಸರ್ ನಾನು ಇವತ್ತೇ ಕಲರ್ ಥೆರಪಿಗೆ ಬಂದಿದ್ದೀನಿ ಅಂತಂದ್ರೆ ಜಸ್ಟ್ ಕಲರ್ ಥೆರಪಿಯಲ್ಲಿ ಥಿಂಕ್ ಮಾಡಿ. ನೆಕ್ಸ್ಟ್ ನಿಮಗೆ ಮರ್ಮ ಥೆರಪಿ ಹೇಳ್ಕೊಡ್ತೀನಲ್ವಾ, ಮರ್ಮ ಥೆರಪಿಯಲ್ಲಿ ಅಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳು ಬರ್ತವೆ. ಅಲ್ಲಿ ಅದರದ್ದೇ ಆದ ಒಂದು ಥಿಯರಿ ಇದೆ. ನಾವು ಇಲ್ಲಿ ಮೆರಿಡಿಯನ್ ಪಾಯಿಂಟ್ ಹೆಂಗೆ ಹೇಳ್ತೀವಲ್ವಾ ಅಲ್ಲಿ ಬಿಂದುಗಳು ಇರ್ತವೆ, ಅದನ್ನ ನೀವು ಅಲ್ಲಿ ಕಲಿತೀರಾ. ನಿಮ್ಗೆ